ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂಥ ಚಾಕ್ಲೇಟನ್ನು ನೀವು ಮನೇಲೇ ಮಾಡಬಹುದು. ಎಸ್, ಸಿಂಪಲ್ ಪ್ರೊಸೀಜರ್ ಯಾವ ರೀತಿ ಚಾಕ್ಲೇಟನ್ನು ಮಾಡ್ಬೋದು ಅಂತ ಮಾಧವಿ ವಿಷ್ಣು ನಮಗೆ ಹೇಳ್ಕೊಡ್ತಾರೆ. ಬನ್ನಿ ಅವ್ರ ಮಾತಲ್ಲೇ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಮಾಧವಿ ಅಂತ. ಇವತ್ತು ನಾನು ಚಾಕ್ಲೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಾಗಿ ಚಾಕ್ಲೇಟ್ ಮಾಡ್ತೀನಿ. ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡಿ ಮಾರೋದು ನನ್ನ ಕೆಲಸ. ನಾನು ಒಂದು ಸ್ಮಾಲ್ ಎಂಟ್ರಪ್ರೆನ್ಯೂರ್. ಐ ಹ್ಯಾವ್ ಅ ಓನ್ ಯೂನಿಟ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಐ ಗೆಟ್ ಆರ್ಡರ್ಸ್. ಆ ಆರ್ಡರ್ಸ್ನ ತಗೊಂಡು ನಾನು ಮನೇಲಿ ಚಾಕ್ಲೇಟ್ ಮಾಡಿ ಮಾರ್ತೀನಿ. ಇವತ್ತು ನಾನು ಚಾಕ್ಲೇಟ್ ಟ್ರಫಲ್ಸ್ ಮಾಡಬೇಕು, ಫ್ರೂಟ್ ಆ್ಯಂಡ್ ನಟ್ ಟ್ರಫಲ್ಸ್ ಮಾಡಬೇಕು ಅಂತ ಇದ್ದೀನಿ. ಬನ್ನಿ ಇವಾಗ ನಾನು ಮಾಡುವ ವಿಧಾನ ತೋರಿಸ್ತೀನಿ. ಫಸ್ಟ್ ಬಟರ್ ಹಾಕ್ಕೊಂಡು ಸ್ವಲ್ಪ ಮೆಲ್ಟ್ ಆಗೋ ತನಕ ಮಾತ್ರ ಬಿಸಿ ಮಾಡಬೇಕು. ಅದನ್ನು ಸ್ವಲ್ಪ ಮೆಲ್ಟ್ ಆಗಬೇಕು ಅಷ್ಟೇ, ತುಂಬ ತುಪ್ಪ ಆಗೋ ಥರ ಮಾಡಬಾರ್ದು. ಅದು ಮೆಲ್ಟ್ ಆಗ್ತಾ ಇದ್ದಂಗೆ ಕಂಡೆನ್ಸ್ ಮಿಲ್ಕ್ ಹಾಕ್ಕೋಬೇಕು. ಆಮೇಲೆ ಒಂದು 2 ಸ್ಪೂನ್ ಕೋಕೋ ಪೌಡರ್, 2 ಸ್ಪೂನ್ ಕುಕ್ಕಿಂಗ್ ಚಾಕ್ಲೇಟ್ ಹಾಕ್ಕೋಬೇಕು. ಇದರಲ್ಲಿ ಕೈ ಆಡಿಸ್ತಾನೆ ಇರಬೇಕು. ಇದು ಕುಕ್ಕಿಂಗ್ ಚಾಕ್ಲೇಟ್ ನಿಮ್ಮ ಇಷ್ಟ, ಎಷ್ಟಾದರೂ ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೋಬೇಕು ಅಂತ ಏನಿಲ್ಲ. ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾನೂ ಹಾಕ್ಕೋಬೋದು. ಲಂಪ್ಸ್ ಎಲ್ಲ ಏನು ಇಲ್ಲದೇ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅದಕ್ಕೆ ಸೌಟ್ ತಿರುಗಿಸ್ತಾ ಚೆನ್ನಾಗಿ ಕಲಸಿ. ಇವಾಗ ಇದು ಅಂಟ್ಕೊಳ್ತಾ ಇಲ್ಲ ನೋಡಿ. ಇದು ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ನಿಮ್ಗೆ ಇನ್ನೂ ಈಸಿಯಾಗಿ ಅಂಟ್ಕೊಳ್ಳೋದೇ ಇಲ್ಲ. ಇವಾಗ ಇಟ್ಸ್ ಟೈಮ್ ಫಾರ್ ಅಸ್ ಟು ಪುಟ್ ದ ನಟ್ಸ್. ನಾನು ಇವಾಗ ಪಿಸ್ತಾ, ಬಾದಾಮ್, ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಪೀನಟ್ಸ್ ಕೂಡ ರೋಸ್ಟ್ ಮಾಡಿಕೊಂಡು ಪೀನಟ್ಸ್ ಕೂಡ ಹಾಕ್ಕೋಬೋದು. ಇದ್ರ ಜೊತೆಗೆ ರೇಸಿನ್ಸ್ ಹಾಕ್ಕೊಳ್ಳಿ. ಫ್ಲೇಮ್ ಯಾವಾಗಲೂ ಲೋ ಆಗಿ ಇಟ್ಕೊಂಡಷ್ಟು ಒಳ್ಳೆಯದು, ಸೀದೋಗಲ್ಲ. ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇದೆ. ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕಿದ್ದೀನಲ್ಲ, ಇದರಿಂದ ಈ ಥರ ಎಲ್ಲ ಚೆನ್ನಾಗಿ ಆಗಬೇಕು, ಗಟ್ಟಿ ಆಗಬೇಕು. ಅಲ್ಲಿ ತನಕ ಕಲಿಸ್ತಾನೇ ಇರಬೇಕು. ಇವಾಗ ಇದು ಆದಂಗೆ ಸ್ಟವ್ ಆರಿಸ್ಕೊಂಡು ಇದನ್ನು ಕೂಲಾಗೋ ತನಕ ಬಿಡಬೇಕು. ಹಾಗೆ ಇವಾಗ ಮಾಡೋದು ನೋಡಿದ್ರಲ್ಲ, ಅದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇವಾಗ ಅದನ್ನು ಒಂದು ಸ್ವಲ್ಪ ಬಟರ್ ಅದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳ ಥರ ರೋಲ್ ಮಾಡ್ಕೋಬೇಕು. ಇದನ್ನು ಕೋಕೋ ಪೌಡರಲ್ಲಿ ರೋಲ್ ಮಾಡ್ಬೋದು, ಅಥವಾ ಸ್ಪ್ರಿಂಕಲ್ಸ್ ಸಿಗುತ್ತೆ ನಿಮಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಹೋದರೆ. ಅದರಲ್ಲಿ ರೋಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮನೇಲೆ ಕೂತ್ಕೊಂಡು ನಮ್ಗೇನು ಬರಲ್ಲ, ನಮ್ಗೇನು ಗೊತ್ತಿಲ್ಲ ಅನ್ನೋದಕ್ಕಿಂತ, ಟೈಮ್ ಪಾಸ್ ಆಗ್ತಿಲ್ಲ ಅನ್ನೋದಕ್ಕಿಂತ ಗೊತ್ತಿರುವಂಥ ಒಂದು ವಿದ್ಯೆಯನ್ನು, ಹವ್ಯಾಸವನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು. ಅದರಲ್ಲೇ ಸಕ್ಸಸ್ಸನ್ನು ಕಾಣ್ಬೋದು. ನೀವು ಏನಾದರೂ ನಿಮ್ಗೆ ಗೊತ್ತಿರುವಂಥ ಹವ್ಯಾಸ ಇದ್ದರೆ ಅದನ್ನು ಮುಂದುವರಿಸಿ, ಅದರಲ್ಲಿ ಸಕ್ಸಸ್ಸನ್ನು ಕಾಣಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.